ಸರ್ಕಾರಿ ಸಂಸ್ಥೆಗಳ ಮೂಲಕ ಹಂಚಿಕೆ ಮಾಡಿರುವ ಕೈಗಾರಿಕಾ ನಿವೇಶನಗಳಿಗೆ ಈ ಖಾತಾ ಕಡ್ಡಾಯಗೊಳಿಸಿರುವುದರಿಂದ ಉದ್ಯಮಿಗಳು ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ ಎಂದು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಮಾತನಾಡಿದ ಅವರು, ಕಾವೇರಿ 2.0 ಆಪ್ನ ನಿಯಮದ ಪ್ರಕಾರ ಈ ಖಾತಾ ಇಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಗಳು ಕೈಗಾರಿಕಾ ನಿವೇಶನಗಳ ನೋಂದಣಿ ಮಾಡುತ್ತಿಲ್ಲವೆಂದು ದೂರಿದರು. ಈ ಖಾತಾ ನಗರ ಲೇಔಟ್ಗಳು ಮತ್ತು ಹಳೆ ಮನೆಗಳಿಗಷ್ಟೇ ಅನ್ವಯಿಸುತ್ತದೆ ಎಂಬ ಕಲ್ಪನೆ ನಮಗಿತ್ತು. ಆದರೆ ಕೈಗಾರಿಕಾ ನಿವೇಶನಗಳಿಗೂ ಇದನ್ನು ಕಡ್ಡಾಯಗೊಳಿಸಿರುವುದು ಗೊಂದಲಕ್ಕೆ ಕಾರಣವಾಗಿದೆ ಎಂದರು. ಎಪಿಎಂಸಿ, ಕೆಐಎಡಿಬಿ, ಕೆಎಸ್ಎಸ್ಐಡಿಸಿ, ಹೌಸಿಂಗ್ ಬೋರ್ಡ್ ಮುಂತಾದ ಸಂಸ್ಥೆಗಳು ಈ ಖಾತಾ ನೀಡಬೇಕು ಎಂದು ಸಬ್ ರಿಜಿಸ್ಟರ್ ಅವರು ಹೇಳುತ್ತಿದ್ದರೆ, ಈ ಸಂಸ್ಥೆಗಳೇ ಯಾವುದೇ ಆದೇಶ ಬಂದಿಲ್ಲ ಎಂಬ ಕಾರಣ ನೀಡುತ್ತಿರುವುದರಿಂದ ಉದ್ಯಮಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಿದರು. ಈ ಖಾತಾ ಯಾರು ನೀಡಬೇಕು ಎಂಬುದು ಸ್ಪಷ್ಟವಾಗದಿರುವುದರಿಂದ ಈ ಸಂಸ್ಥೆಗಳು ನಿಜವಾಗಿಯೂ ಜವಾಬ್ದಾರಿ ವಹಿಸುವ ಸಾಮರ್ಥ್ಯವಿದೆಯೇ ಎಂಬ ಪ್ರಶ್ನೆಯೇ ಉದ್ಯಮಿಗಳಲ್ಲಿ ಉದ್ಭವಿಸುತ್ತಿದೆ ಎಂದು ಲಕ್ಷ್ಮೀರೆಡ್ಡಿ ಹೇಳಿದರು. ರಾಯಚೂರು ಜಿಲ್ಲೆಯ 450ಕ್ಕೂ ಹೆಚ್ಚು ಕೈಗಾರಿಕೆಗಳು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿದ್ದು, ಜಿಎಸ್ಟಿ, ಎಪಿಎಂಸಿ ಸೆಸ್ ಸೇರಿದಂತೆ ಭಾರಿ ತೆರಿಗೆಗಳನ್ನು ಸರ್ಕಾರಕ್ಕೆ ಪಾವತಿಸುತ್ತೇವೆ ಎನ್ನುವುದನ್ನು ಒತ್ತಿ ಹೇಳಿದ ಅವರು, ಈ ಖಾತಾ ಸಮಸ್ಯೆಯಿಂದ ನಿವೇಶನ ನೋಂದಣಿ, ಬ್ಯಾಂಕ್ ಸಾಲ ಸೌಲಭ್ಯ ಸೇರಿದಂತೆ ಹಲವು ಕೆಲಸಗಳು ಸ್ಥಗಿತವಾಗಿವೆ. ಸರ್ಕಾರ ಉದ್ಯಮಿಗಳ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರವು 7 ದಿನಗಳೊಳಗಾಗಿ ಪರಿಹಾರ ಒದಗಿಸದಿದ್ದರೆ ಜಿಲ್ಲೆಯ ಎಲ್ಲಾ ಉದ್ಯಮಗಳ ಬಂದ್ ಮಾಡಿ ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಆಮೇಲೆ ಅವರು ಈ ಖಾತಾ ಮೇಲೆ ಇನ್ನೊಂದು ಬಹಳ ವಂಡರ್ ಮಾಡಿಸ್ಬಿಟ್ಟಾನ. ಎಲ್ಲ ಫರ್ಮ್ಲಿಂದ ಇಂಡಸ್ಟ್ರಿ ಆಗಿರ್ತದ, ಇನ್ನೊಂದು ಫರ್ಮ್ ಟ್ರಾನ್ಸ್ಫರ್ ಬಂದ್ರೆ ಟ್ಯಾನ್ ನಂಬರ್ ಬೇಕಂತ. ಇದು ಯಾರು ಕೇಳಿದ್ರು? ನಿಮ್ದಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ ಇದೆಲ್ಲ ಕೇಳಬೇಕಂತ ಏನು ಕೊಟ್ಟರೆ ಸರ್ ಅಂದ್ರೆ ಅದಕ್ಕೆ ರಿಪ್ಲೈ ಕೊಡಲ್ಲ. ಅದು ಸಬ್ಮಿಷನ್ ಇರೋದೇ ಇಲ್ಲ, ಸಾಧ್ಯ ಇಲ್ಲ. ಒಂದು ದಿವಸಕ್ಕಿಂತ ಲೆಟರ್ ಕೊಟ್ಟು ಬಂದ್ಮೇಲೆ ಮತ್ತೆ ಮರುದಿವ್ಸ ಕಾಣದೇ ಇಲ್ಲ. ಏನು ಪರಿಸ್ಥಿತಿ ನಮಗೆ ಅರ್ಥ ಆಗೋದು ಸರ್. ಇದು ಸ್ಟೇಟ್ ಇಶ್ಯೂ ಆಮೇಲೆ ಬೆಂಗಳೂರಿನಾಗೆ ಕೆಲವು ಆಗ್ಯಾವ ಸರ್. ಇದರಲ್ಲಿ ಯಾವಾಗ ಅವಶ್ಯಕತೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಭಾಳ ಇಂಡಸ್ಟ್ರಿಗಳು ಇದಾಗ್ಬಿಟ್ಟವ. ಈ ಖಾತೆ ಅವರು ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಏನಾಗಿದೆ, ಬ್ಯಾಂಕ್ನವರು ಈ ಖಾತೆ ಎಲ್ಲದನ್ನು ರಿನ್ಯೂವಲ್ ಮಾಡಿದ್ರು. ಅದು ಪ್ರಾವಿಷನ್ ಇತ್ತು. ನಮ್ಮ ಕಡೆ ಹೈದರಾಬಾದ್ ಕರ್ನಾಟಕದಾಗ ಇಲ್ಲ. ನಮಗೆ ಇದು ಎಲ್ಲ ಶಿಕ್ಷೆ ಹೈದರಾಬಾದ್ ಕರ್ನಾಟಕದವ್ರಿಗೆ. ಬೆಂಗಳೂರಾಗ ಮಾಡಿದಂಗೆ ಈಗ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಬ್ಯಾಂಕ್ನವ್ರು ಕೇಳಿ ಸರ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಅದು ಪ್ರಾವಿಷನ್ ಇತ್ತಲ್ಲ ಸರ್. ಯಾಕಂದ್ರೆ ಇಲ್ಲ, ಅದು ನಮಗೆ ಇದಾಗಬೇಕು, ಡೈರೆಕ್ಷನ್ ಬರಬೇಕು ಅಂದರೆ ಡೈರೆಕ್ಷನ್ ರಿಸರ್ವ್ ಬ್ಯಾಂಕ್ ಅವ್ರು ಕೊಡಬೇಕು. ಇಲ್ಲ, ನಾವು ಸ್ಟೇಟ್ ಲೆವೆಲ್ ಅಲ್ಲ, ಸೆಂಟ್ರಲ್ ಲೆವೆಲ್ ಇದ್ದರೆ ನಾವು ರಿಸರ್ವ್ ಬ್ಯಾಂಕ್ ಬರ್ತೀವಿ ಅಂದರು. ಅದಲ್ಲ ಸರ್, ನಮ್ಮ ಸ್ಟೇಟ್ ಲೆವೆಲ್ ಇದು ಪ್ರಾಬ್ಲಮ್ ಬಂದರೆ ಈ ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತಂದ್ರೆ ಕೆಲವು ಮಂದಿ ರಿನ್ಯೂವಲ್ ಮಾಡಲ್ಲ. ಅದು ರಿಜಿಸ್ಟ್ರೇಷನ್ ಭಾಳ ತಂದಿದೆ ಮಾಡಬೇಕು. ಇಲ್ಲಿ APMC ಏನಾಗಿದೆ, APMC ಅವರು ಅಭಿವೃದ್ಧಿ ಮಾಡ್ತಾರೆ. ಅವರೇ ಎಲ್ಲ ಡೆವಲಪ್ಮೆಂಟ್, ಎಲ್ಲ ಲೈಟಿಂಗು, ರೋಡ್ಸು ಎಲ್ಲ ಅವರೇ ಮಾಡ್ತಾರೆ, ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. ಈಗ ಮುನ್ಸಿಪಾಲಿಟಿಗೆ ಯಾಕೆ ಟ್ಯಾಕ್ಸ್ ಕಟ್ಬೇಕಂತ ನಾವು ಕೇಳ್ತೀವಿ. ಇಲ್ಲ, ನೀವು ಮುನ್ಸಿಪಾಲಿಟಿ ಟ್ಯಾಕ್ಸ್ ಕೊಟ್ಟರೆ ಮುನ್ಸಿಪಾಲಿಟಿ ಅವ್ರು ಕೊಡೋದು. ಮುನ್ಸಿಪಾಲಿಟಿ ಅವ್ರು ಕೇಳಿದ್ರೆ ಇಲ್ಲ, ಇದು 2 acres RD ಪರ್ಮಿಷನ್ ಬೇಕಂತ. ಸ್ವಚ್ಛವಾಗಿ 2006ನಲ್ಲಿ ಗೌರ್ಮೆಂಟ್ ಇದೇ ಪರಿಸ್ಥಿತಿ ಇದ್ದರೆ ಗೌರ್ಮೆಂಟ್ ಕೋರ್ಟ್ ಆದೇಶ ಆಗಿದೆ. ಯಾವುದೇ ಸಂಸ್ಥೆಯಿಂದ ಡೆವಲಪ್ಮೆಂಟ್ ಆಗ್ತದೆ ಅದೇ ಸಂಸ್ಥೆಗೆ ಸಂಬಂಧಪಡ್ತದೆ, ನೀವು ಯಾವುದೇ RD ಕೇಳಬಾರ್ದು ಅಂತ ಐತೆ. ಅದು ತೋರಿಸಿದ್ರೆ ಜಿಲ್ಲಾಧಿಕಾರಿ ತೋರಿಸಿದ್ರೆ ಕೇಳೋರು, ಮತ್ತೆ ಸಬ್ ರಿಜಿಸ್ಟ್ರಿಗೆ ತೋರಿಸಿದ್ರೆ ಕೇಳೋರು. ಇವಾಗ ಯಾರನ್ನು ಕೇಳ್ಬೇಕಂದ್ರೆ ನಮ್ಗೆ ಅರ್ಥ ಆಗುತ್ತೆ. ಇವಾಗ ರಿನ್ಯೂವಲ್ ಆಗಿಲ್ಲ. ಈ ವರ್ಷ ಚಲೋ ನಡೀತದಂದ್ರೆ ಅದು ಕ್ರಾಪ್ ಕೂಡ ಅಷ್ಟೇ ಆಗಿಲ್ಲ, ರಿನ್ಯೂವಲ್ ಆಗಿಲ್ಲ. ಭಾಳಷ್ಟು ಮಂದಿ ಬಂದ್ ಮಾಡೋಕ್ಕೆ ತಯಾರಾಗಿಲ್ಲ. ಇನ್ನೊಂದು ಫೆಬ್ರವರಿ ಮಾರ್ಚ್ ಒಳಗೆ, ಇದು ಜನವರಿ ಫೆಬ್ರವರಿದಾಗ ಖಂಡಿತವಾಗಿ ಬಂದ್ ಆಗ್ತದೆ ಸರ್. ಇಷ್ಟರೊಳಗೆ ಏನೋ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ರೆ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ಗೌರ್ಮೆಂಟ್ಗೆ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್, ರಮೇಶ್, ರಾಕೇಶ್ ಉಪಸ್ಥಿತರಿದ್ದರು.